ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ವೆಂಕಶ್ರಿತಾಯ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾಪತಿಕಾರತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಸ ವೈ ಭವಾನ್ ವೇದ ಸಮಸ್ತಗುಹ್ಯಮುಪಾಸಿತೋ ಯತ್ಪುರುಷಃ ಪುರಾಣಃ ಪರಾವರೇಶೋ ಮನಸೈವ ವಿಶ್ವಂ ಸೃಜತ್ಯವತ್ಯತ್ತಿ ಗುಣೈರಸಂಗಃ. ಶ್ರೀ ಗುರುಭ್ಯೋ ನಮಃ. ಭಾಗವತಸ್ಯ ಪ್ರಥಮೇ ಸ್ಕಂಧೆ ಪಂಚಮೇ ಅಧ್ಯಾಯೇ ಅಥಾತಃ ಪಂಚಮಃ ಶ್ಲೋಕಃ ಅದ್ಯ ಪ್ರಸ್ತೂಯತೆ. ಭಗವಾಂಶ್ಚ ಬಾದರಾಯಣಃ ವಿಭಕ್ತವೇದೋಪಿ ರಚಿತಭಾರತಾದಿಗ್ರಂಥೋಪಿ ಆತ್ಮಾನಂ ಖಿನ್ನಮಿವ ಪ್ರದರ್ಶ್ಯ ಕಿಂ ವಾ ಮಯಾ ಭಾಗವತಾಃ ಧರ್ಮಾಃ ಪ್ರಾಯೇಣ ನ ನಿರೂಪಿತಾಃ ಅತ ಏವ ಬ್ರಹ್ಮವರ್ಚಸ್ವಿ ಸಪ್ತಮಃ ಅಯಂ ಮಮ ದೈಹ್ಯಃ ಆತ್ಮ ಅಸಂಪನ್ನ ಇವ ಭಾತಿ ತಥಾ ಚ ಇಮಂ ಖೇದಂ ಪರಿಹರ್ತುಂ ಕಿಂ ವಾ ಮಯಾ ಕರಣೀಯಂ ಭವೇತ್ ಇತಿ ಚಿಂತಾಮಗ್ನಃ ಬಭೂವ. ತಸ್ಯ ಏವಂ ಖಿನ್ನಸ್ಯ ವಾಸಿಷ್ಠಕೃಷ್ಣಸ್ಯ ಬಾದರಾಯಣಸ್ಯ ನಾರದಃ ಆಶ್ರಮಂ ಆಜಗಾಮ. ಆಗತಂ ಚ ನಾರದಂ ಅಯಂ ವ್ಯಾಸಃ ಸ್ವಾಗತೀಚಕಾರ. ತಥಾಪಿ ಸ್ವಾಗತಾನಂತರಂ ಚ ನಾರದೆ ಆಸೀನೆ ಸತಿ ವ್ಯಾಸೋಪಿ ತಮೇವ ಉಪಾವಿಶತ್. ವೀಣಾಪಾಣಿರಯಂ ನಾರದಃ ಸ್ಮಯನ್ನಿವ ಹೇ ಮಹಾಭಾಗ ಪಾರಾಶರ್ಯ ಭವತಃ ಶಾರೀರಃ ಆತ್ಮ ಮಾನಸಃ ಆತ್ಮ ವಾ ಪರಿತುಷ್ಯತಿ ಖಲು. ಸರ್ವಮಪಿ ಕಾರ್ಯಂ ಯತ್ ಚಿಂತಿತಮಾಸೀತ್ ತತ್ ಸರ್ವಮಪಿ ಸಂಪನ್ನಮೇವ ಅಹಮಪಿ ಜಾನಾಮಿ. ತಥಾಪಿ ಅಕೃತಾರ್ಥೈವ ತ್ವಂ ಶೋಚಸಿ ಕಿಮತ್ರ ಕಾರಣಂ ಇತಿ ಪಪ್ರಚ್ಛ. ತಸ್ಯ ಅಸ್ಯ ನಾರದಸ್ಯ ಪ್ರಶ್ನಾನ್ ಏವಂ ವ್ಯಾಕರೋತಿ ಭಗವಾನ್ ವ್ಯಾಸಃ. ಅಸ್ತೇವ ಮೇ ಸರ್ವಮಿದಮಿತಿ. ಅಯಮೇವ ಚ ಶ್ಲೋಕಃ ಅದ್ಯ ಪಂಚಮಃ ವ್ಯಾಖ್ಯಾಸ್ಯತೆ. ಅಸ್ತೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ ಇತಿ. ನಾರದರು ವೇದವ್ಯಾಸರ ಆಶ್ರಮಕ್ಕೆ ಬಂದರು. ಅಲ್ಲಿ ನೀವು ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ್ದೀರಿ, ಆದರೂ ಕೂಡ ನಿಮಗೊಂದೇನು ಅತೃಪ್ತಿ ಇರುವಂತೆ ಕಾಣಿಸ್ತಿದೆ. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿದ್ದೀರಿ, ವೇದಗಳನ್ನು ವಿಭಾಗಿಸಿ ಅದರ ಅರ್ಥ ನಿರ್ಣಯಕ್ಕಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿದ್ದೀರಿ, ಎಲ್ಲವನ್ನೂ ಮಾಡಿದ್ದೀರಿ. ಆದರೂ ಯಾಕೋ ಇನ್ನೂ ಕೃತಾರ್ಥರಾಗಿಲ್ಲ ಅನ್ನುವಂತೆ ತೋರಿಸ್ಕೋತಾ ಇದ್ದೀರಲ್ಲ, ನಿಮಗೇನಾಗಿದೆ ಅಂತ ನಾರದರು ಈ ವ್ಯಾಸರನ್ನು ಪ್ರಶ್ನಿಸಿದರು.
ಆಗ ವ್ಯಾಸರು ಹೇಳಿದಂಥ ಮಾತಿದು. ಅದನ್ನು ಇವತ್ತು ನಾವು 1ನೇ ಸ್ಕಂದದ 5ನೇ ಅಧ್ಯಾಯದ 5ನೇ ಶ್ಲೋಕದ ರೂಪದಲ್ಲಿ ನೋಡಬೇಕಾಗಿದೆ. ಹೌದು, ನೀವು ಹೇಳಿದ್ದೆಲ್ಲವೂ ಇದೆ. ಅಸ್ತ್ಯೇವಮೇ ಸರ್ವಮಿದಂ ತ್ವಯೋಕ್ತಂ. ನನ್ನ ವಿಷಯದಲ್ಲಿ ನೀವು ಹೇಳಿದ್ದೆಲ್ಲವೂ ಸರಿ, ಆದರೂ ನನ್ನ ಮನಸ್ಸಿಗೆ ಇನ್ನೂ ಕೂಡ ತೃಪ್ತಿ ಇಲ್ಲ. ಮತ್ತು ಆ ತೃಪ್ತಿ ಯಾಕಿಲ್ಲ ಅನ್ನುವುದು ಕೂಡ ನನಗೆ ಪೂರ್ಣವಾಗಿ ಅರಿವಿಗೆ ಬರ್ತಿಲ್ಲ. ನೀವು ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು. ಆ ನನ್ನ ಅತೃಪ್ತಿಯ ಮೂಲ ಏನು ಅಂತನ್ನುವುದನ್ನು ನೀವೇ ಹೇಳಬೇಕು ಅಂತ ವ್ಯಾಸರು ನಾರದರನ್ನೇ ಪ್ರಶ್ನಿಸಿದರು. ಅದು 5ನೇ ಶ್ಲೋಕ. ಅಗಾಧ ಬೋಧ ಅಂದರೆ ಅತ್ಯಂತ ಗಂಭೀರವಾದಂಥ ಜ್ಞಾನವುಳ್ಳವರು. ಈಗ ಈ ಶ್ಲೋಕದಲ್ಲಿ ಹೆಚ್ಚಿನ ವಿಷಯಗಳನ್ನೇನು ನಾವು ಗಂಭೀರವಾದಂಥ ಆಳವಾದಂಥ ವಿಷಯಗಳೇನು ಇಲ್ಲ. ಆದ್ದರಿಂದ ವ್ಯಾಖ್ಯಾನಕಾರರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಇರುವುದು ಏನು ಸಾಧ್ಯ ಇಲ್ಲ. ಆದರೂ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ಮತ್ತೊಂದು ಬಾರಿ ನಾವು ಗಮನಹರಿಸಿ ಮುಂದುವರಿಬೇಕಷ್ಟೆ. ರಾಧಾಕೃಷ್ಣ, ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಹೆಚ್ಚಿಂದೇನು ಕಾಣಿಸೋದಿಲ್ಲ. ತನ್ಮೂಲಂ ತಸ್ಯ ಅಪರಿತೋಷಸ್ಯ ಮೂಲಂ ಕಾರಣಂ ಅವ್ಯಕ್ತಂ ಅಸ್ಫುಟಂ. ನನ್ನ ಅಪರಿತೋಷಕ್ಕೆ ಏನು ಕಾರಣ ಅದು ಇನ್ನೂ ಕೂಡ ಅಸ್ಫುಟವೇ ಆಗಿದೆ, ಸ್ಫುಟ ಆಗಿಲ್ಲ ನನಗೆ. ಆದ್ದರಿಂದ ನೀವೇ ಅದನ್ನು ಹೇಳಬೇಕು ಅಂತ ಈ ನಾರದರನ್ನು ವ್ಯಾಸರು ಕೇಳಿದ್ದಾರೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಹೀಗೊಂದು ಮಾತು ಕೇಳಿ ಬರ್ತದೆ. ಅಪಿಚಯತೆ ನಾರದಾದಯ ಅಯೋನಿಜಾ ಕೇವಲ ಪ್ರಜ್ಞಾಮಯ ರೂಪಿಣ ತತ್ತಲ್ಲೋಕೇಶು ತತ್ತದ್ರವ್ಯ ನಿರ್ಮಿತ ದೇಹಾನಪಿ ಕಾರ್ಯವಶಾತ್ ಧಾರಯಂತೆ. ನಾರದ ಸ್ತ್ರೀಗರ್ಭದಿಂದ ಹುಟ್ಟಿದವರಲ್ಲ, ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು. ಅದರಿಂದ ಜ್ಞಾನಸ್ವರೂಪವಾದ ದೇಹ ಅವರದು ಅಂತ ಹೇಳ್ತಾರೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ. ಯಾವ್ಯಾವ ಲೋಕಕ್ಕೆ ಇವರು ಪ್ರಯಾಣ ಮಾಡ್ತಾರೋ ಆಯಾ ಲೋಕದಲ್ಲಿ ಒಂದೊಂದು ಥರದ ರೂಪವನ್ನು ಅವರು ತಾಳ್ತಾರೆ. ಆ ಲೋಕದಲ್ಲಿ ಯಾವ ಥರದ ಒಂದು ದ್ರವ್ಯ, ಒಂದು ಮೆಟೀರಿಯಲ್ ಕಾಸ್ ಉಪಲಬ್ಧ ಇರ್ತದೋ ಅಂಥದೇ ದೇಹವನ್ನು ತಾಳ್ತಾರೆ. ನಿವೃತ್ತೇಜ ಕಾರ್ಯೇಚ ವಿಸಂಹಿತಾಕೃತಯ ಪರಮಾಣು ಭಾವಂ ಪ್ರಾಪ್ಯ ಸರ್ವತ್ರ ಸಂಚರಂತೆ. ಆ ಯಾವ ಲೋಕಕ್ಕೆ ಅವರು ಹೋಗಿರ್ತಾರೆ ಅಲ್ಲಿ ದೇವತೆಗಳು, ರಾಕ್ಷಸರು, ಮನುಷ್ಯರು ಮೊದಲಾದವರು ಏನು ಕಾರ್ಯವನ್ನು ಮಾಡಬೇಕಾಗಿದೆ ಅಂತ ಇವರಿಗೆ ಒಂದು ಆಲೋಚನೆ ಬಂದು ಅಲ್ಲಿ ಹೋಗಿರ್ತಾರೆ. ಆ ಕಾರ್ಯ ಮುಗಿದ ಮೇಲೆ ಮತ್ತೆ ತಮ್ಮ ಆ ದೇಹವನ್ನು ಬಿಟ್ಟು ಕೊಟ್ಟು ಮತ್ತೆ ಪರಮಾಣು ಸ್ವರೂಪವನ್ನೇ ತಾಳಿ ಅವರು ಹೊರಟು ಹೋಗ್ತಾರೆ. ಇದು ನಾರದರ ಸಾರ್ವತ್ರಿಕ ಸಂಚಾರ. ಹೀಗೆ ಎಲ್ಲ ಕಡೆ ಅವರು ಸಂಚಾರ ಮಾಡ್ತಿರ್ತಾರೆ, ಗಂಭೀರವಾದ ಜ್ಞಾನವುಳ್ಳವರು ಅಂತ ಹೀಗೆ ಅವರು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ನಾರದರ ಬಗ್ಗೆ ವರ್ಣನ ಇದೆ. ಕೇವಲ ಪ್ರಜ್ಞಾಮಯ ರೂಪಿಣ ಜ್ಞಾನರೂಪವಾದ ದೇಹವುಳ್ಳವರು ಅಂತ ಈಗ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಆದರೆ ಅದೇನೂ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ. ಜೀವನಿಗೆ ಮೂಲತಃ ಒಂದು ಸ್ವರೂಪ ಶರೀರ ಇದೆ, ಅದರ ಹೊರಗೆ ಲಿಂಗದೇಹ ಇದೆ. ಸ್ವರೂಪ ಶರೀರಕ್ಕಂತೂ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಎಂದೂ ಅದಕ್ಕೆ ಅಳಿವೇ ಇಲ್ಲ. ಲಿಂಗ ಶರೀರ ಅನಾದಿ ಕಾಲದಿಂದ ಜೀವನ ಜೊತೆಗಿರ್ತದೆ. ಅದು ಮುಂದೆ ಮುಕ್ತಿಯ ಪ್ರಸಂಗದಲ್ಲಿ ಹೊರಟು ಹೋಗ್ತದೆ. ಸೃಷ್ಟಿಗೆ ಬಂದಾಗ ಅನಿರುದ್ಧ ದೇಹ ಅನ್ನುವಂಥ ಒಂದು ದೇಹ ಆತನಿಗೆ ಬರ್ತದೆ. ಮುಂದೆ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಆಯಾ ತಂದೆಯಿಂದ ಒಂದು ಪ್ರತ್ಯೇಕವಾದ ದೇಹ ತಂದೆ ತಾಯಿಯಿಂದ ಬರ್ತದೆ. ಇದು ಜೀವನಿಗೆ ಇರುವಂಥ 4 ದೇಹಗಳು. ಸ್ವರೂಪ ದೇಹದ ಹೊರಗೆ ಇವು 3 ದೇಹಗಳು. ಇಲ್ಲಿ ಕೇವಲ ಪ್ರಜ್ಞಾ ಅಂದರೆ ಜ್ಞಾನರೂಪವಾದ ದೇಹವುಳ್ಳವರು ನಾರದರು ಅಂತ ಹೀಗೆ ಹೇಳುವುದು ಕಷ್ಟ. ನಾರದರಿಗೂ ಕೂಡ ಚತುರ್ಮುಖ ಬ್ರಹ್ಮನಿಂದ ಯಾವುದೇ ಸ್ತ್ರೀಯರಲ್ಲಿ ಅವರು ಜನಿಸದೆ ಹೋದರೂ ಕೂಡ ಒಂದು ಭೌತವಾದಂಥ ದೇಹ, ಪಂಚಮಹಾಭೂತಗಳಿಂದಲೇ ಹುಟ್ಟಿದ ದೇಹ, ರಕ್ತಮಾಂಸಾದಿಗಳಿಂದ ಅದು ಹುಟ್ಟಿದಲ್ಲದೆ ಇರಬಹುದು. ಆದರೂ ಅಂಥದ್ದೊಂದು ದೇಹ ನಾರದರಿಗೂ ಕೂಡ ಇದ್ದೇ ಇರ್ತದೆ. ಎಲ್ಲ ದೇವತೆಗಳಿಗೂ ತೇಜೋಮಯ ರೂಪ ಅಂತ. ಪಂಚಮಹಾಭೂತಗಳಲ್ಲಿ
ಪೃಥ್ವಿ ಲೋಕದಲ್ಲಿರುವಂಥ ನಮ್ಮ ದೇಹದಲ್ಲಿ ಪಾರ್ಥಿವ ಭಾಗ ಹೆಚ್ಚು. ಇನ್ನು ಕೆಲವು ಬೇರೆ ಬೇರೆ ಲೋಕಗಳಲ್ಲಿ ಅವರು ತೇಜೋಮಯವಾದ ದೇಹವನ್ನೇ ಧರಿಸಿರ್ತಾರೆ ಅನೇಕ ದೇವತೆಗಳು. ಆದ್ದರಿಂದ ತೇಜೋಮಯವಾದ ರೂಪವೇ ಅವರಿಗೆ ಈ ಚತುರ್ಮುಖ ಬ್ರಹ್ಮನಿಂದ ಬಂದಿರ್ತದೆ. ಆದ್ದರಿಂದ ಕೇವಲ ಪ್ರಜ್ಞಾಮಯ ರೂಪಿ ಆಯಾ ದೇಹ ಲೋಕಕ್ಕೆ ಅವರು ಹೋದಾಗ ಅಲ್ಲಿ ಬೇರೆ ಬೇರೆ ರೂಪವನ್ನೇ ತಾಳ್ತಾರೆ ಅಂತನ್ನುವುದು ನಮ್ಮ ಸಿದ್ಧಾಂತಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅವರಿಗೆ ಅನೇಕ ರೂಪಗಳನ್ನು ತಾಳುವ ಶಕ್ತಿ ಇರ್ತದೆ, ಅದು ವಿಚಾರ ಬೇರೆ. ಆದರೆ ದೇವತೆಗಳನ್ನು, ದೈತ್ಯರನ್ನು, ಮನುಷ್ಯರನ್ನು ಮೊದಲಾದವರನ್ನು ಅವರು ಮಾತನಾಡಿಸಲಿಕ್ಕೆ, ಅವರಿಗೆ ಯಾವುದೇ ಪ್ರೇರಣೆ ಕೊಡಲಿಕ್ಕೆ ನಾರದರು ಹೋದಾಗ ಅಲ್ಲೊಂದು ಪ್ರತ್ಯೇಕವಾದ ರೂಪವನ್ನು ತಾಳಬೇಕಾದ ಅಗತ್ಯ ಅವರಿಗೇನೂ ಇರೋದಿಲ್ಲ. ಅದೊಂದು ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿರುವಂಥ ಒಂದು ಮಾತನ್ನು ನಾವು ಹೀಗೆ ಪ್ರತ್ಯೇಕವಾಗಿ ವಿಭಾಗಿಸಿ ತಿಳ್ಕೋಬೇಕಷ್ಟೆ. ಅದು ನಮಗೆ ಒಪ್ಪಿಗೆ ಆಗೋದಿಲ್ಲ ಅಂತನ್ನೋದನ್ನು ತಿಳ್ಕೋಬೇಕಷ್ಟೆ. ಅಸ್ತೇವಮೇ ಸರ್ವಮಿದಂ ತ್ವಯೋಕ್ತಂ. ಆಚಾರ್ಯರು ಈ ಶ್ಲೋಕಕ್ಕೊಂದು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಅದಕ್ಕನುಗುಣವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯರು ವ್ಯಾಖ್ಯಾನ ಬರೀತಾರೆ. ಜ್ಞಾನಶಕ್ತಿ ಸ್ವರೂಪೋಪಿ ಯಜ್ಞ ಅಶಕ್ತವತ್ ವದೇದ್ಧರಿ ಯಜ್ಞಾಶಕ್ತಂ ವದೇದ್ಧರಿ ಅಜ್ಞಾನ ಮೋಹನಾಯೇಷಃ ತೇನ ಮುಹ್ಯಂತಿ ಮೋಹಿತಾಃ. ಪದ್ಮಪುರಾಣದ ಮಾತದು. ಭಗವಂತ ಜ್ಞಾನಶಕ್ತಿ ಸ್ವರೂಪ. ಅವನ ಸ್ವರೂಪವೇ ಜ್ಞಾನಾನಂದಾತ್ಮಕವಾದದ್ದು. ಅವನ ಸ್ವರೂಪದಲ್ಲಿ ಯಾವುದೇ ರೀತಿಯಾದ ಅಜ್ಞಾನಕ್ಕೂ ಕೂಡ ಅವಕಾಶ ಇಲ್ಲ. ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಪ್ರಕೃತಿಯನ್ನು ಮೀರಿದವನು ಅಂತ ಶಾಸ್ತ್ರ ಅವನನ್ನು ವರ್ಣನೆ ಮಾಡಿದೆ. ಆದರೆ ಇಷ್ಟಾದರೂ ಕೂಡ ಕೆಲವೊಂದು ಬಾರಿ ನನಗೇನೂ ತಿಳಿದಿಲ್ಲ ಅನ್ನುವಂತೆ ಅವನು ರಾಮಕೃಷ್ಣ ಮೊದಲಾದ ರೂಪಗಳಲ್ಲಿ ತೋರಿಸ್ಕೋತಾನೆ. ಹಾಗೆ ಅಶಕ್ತವತ್, ಕೆಲವು ಕಡೆ ಅಜ್ಞಾನಿಯಂತೆ, ಕೆಲವು ಕಡೆ ಅಸಮರ್ಥನಂತೆ ಕಾಣಿಸ್ಕೋತಾನೆ. ಅಳುವವನಂತೆ, ದುಃಖ ಪಡುವವನಂತೆ ಕೂಡ ಅವನು ಕಾಣಿಸ್ಕೋತಾನೆ. ಇದೆಲ್ಲ ಅಜ್ಞಾನ ಮೋಹನಾಯ, ಅಜ್ಞ ಜನರ ಮೋಹಕ್ಕಾಗಿ ಭಗವಂತ ಹೀಗೆ ಮಾಡ್ತಾನೆ ಹೊರತು ಅವನಿಗೆ ಮೂಲತಃ ಅಜ್ಞಾನ, ಅಶಕ್ತಿ ಅಂತನ್ನುವುದು ಇರೋದಿಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ನನಗೇನು ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳಬೇಕು ಅನ್ನುವಂತೆ ಅವನು ನಾರದರನ್ನು ಕೇಳಿದ್ದೇನಿದೆ ಅದು ಆ ದೃಷ್ಟಿಯಿಂದ ಸುತ್ತಮುತ್ತಲು ನಿಂತು ನೋಡುವಂಥ ಜನಸಾಮಾನ್ಯರಿಗೆ, ಹಾಗೆ ದೈತ್ಯರು ಮೊದಲಾದವರಿಗೆ ಇದರಿಂದ ಒಂದು ಗೊಂದಲ ಆಗ್ತದೆ. ಅವರು ಭಗವಂತನನ್ನು ತಪ್ಪು ತಿಳಿತಾರೆ. ಹಾಗೆ ಅನೇಕ ಉದ್ದೇಶಗಳು ಭಗವಂತನಿಗಿರುವುದರಿಂದಲೇ ಈ ಥರ ಅವನು ವರ್ತಿಸ್ತಾನೆ. ಇದಕ್ಕೆ ವಿಜಯಧ್ವಜರ ವ್ಯಾಖ್ಯಾನ ಏನಿದೆ ಅದನ್ನು ನೋಡೋಣ. ಈ ಶ್ಲೋಕಕ್ಕೆ ಭಾಗವತ ಸಾರೋದ್ಧಾರದ ವ್ಯಾಖ್ಯಾನವೂ ಕೂಡ ಇದೆ. ವಿಜಯಧ್ವಜರದು, ಯಾದವಾರ್ಯರದು ಮತ್ತು ಸಾರೋದ್ಧಾರದ ವ್ಯಾಖ್ಯಾನಗಳನ್ನು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ತಥಾತ್ಮಿನ ಆತ್ಮ ಪರಿತುಷ್ಯತೆ ಮೇ ಅಂತ, ಪರಿತುಷ್ಯತೆ ಅಂತ ಹೀಗೆ ಆತ್ಮನೇ ಪದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಈಗಿನ ವ್ಯಾಕರಣದಲ್ಲಿ ಪರಿತುಷ್ಯತಿ ಅಂತ ಆಗಬೇಕು, ಪರಸ್ಮೈ ಪದ ರೂಪ ಅಲ್ಲಿ ಪ್ರಯೋಗ ಕಾಣಬೇಕು. ಈ ಪರಿತುಷ್ಯತೆ ಅಂತ ಹೇಳಿರುವುದು ಯಾಕೆ ಹಾಗಾದರೆ ಅಂದರೆ, ಅಜ್ಞಜನ ಮೋಹಾರ್ಥಮೇವ ಹರಿಣಾ ಪ್ರಶ್ನ ಕ್ರಿಯತೆ. ಭಗವಂತ ಹೀಗೆ ಪ್ರಶ್ನೆ ಮಾಡುವುದು ಅಜ್ಞಜನರ ಮೋಹಕ್ಕಾಗಿ ಮಾತ್ರ, ನ ಅಜ್ಞಾನಾತ್, ಹೊರತು ಅಜ್ಞಾನದಿಂದ ಅಲ್ಲ ಅಂತ ಹೀಗೊಂದು ಮಹಾನ್ ವಿಶೇಷ ಅಲ್ಲಿದೆ. ಒಂದು ವ್ಯತ್ಯಾಸವನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಆತ್ಮನಃ ವಿಷ್ಣು ಭವತಿ ಇತಿ ಆತ್ಮಭವ ಬ್ರಹ್ಮ. ಇಲ್ಲಿ ಈ ಆತ್ಮನೇ ಪದ ಮತ್ತು ಪರಸ್ಮೈ ಪದ ಅಂತಿದೆಯಲ್ಲ, ಆತ್ಮನೇ ಪದವನ್ನು ಪ್ರಯೋಗ ಮಾಡುವುದರ ಉದ್ದೇಶ ಏನು, ಪರಸ್ಮೈ ಪದವನ್ನು ಪ್ರಯೋಗ ಮಾಡುವುದರ ಉದ್ದೇಶ ಏನು, ಅದು ಒಂದನ್ನು ನಾವು ಗಮನಿಸಬೇಕು. ಕ್ರಿಯೆಯನ್ನು ಮಾಡಿದಾಗ ಅದರ ಫಲ ಆತ್ಮನಿಗೆ ಹೋಗುವುದಿದ್ದರೆ, ತನಗೆ ಯಾರ ಕ್ರಿಯೆಯನ್ನು ಮಾಡಿರ್ತಾನೋ ಅವನಿಗೆ ಅದರ ಫಲ ಹೋಗುವುದಿದ್ದರೆ ಆವಾಗ ಆತ್ಮನೇ ಪದ. ಕ್ರಿಯೆ ಮಾಡಿದಾಗ ಅದರ ಫಲ ಇನ್ನೊಬ್ಬರಿಗೆ ಹೋಗುವುದಿದ್ದರೆ ಅದನ್ನು ಪರಸ್ಮೈ ಪದದಲ್ಲಿ ಪ್ರಯೋಗ ಮಾಡ್ತಾರೆ. ಹೀಗೆ ಆತ್ಮನೇ ಪದ ಮತ್ತು ಪರಸ್ಮೈ ಪದ ಅಂತ ಒಂದು ವಿಶಿಷ್ಟವಾದ ವ್ಯವಸ್ಥೆ ಸಂಸ್ಕೃತ ಭಾಷೆಯಲ್ಲಿ ಕಾಣಿಸ್ತದೆ. ಪಾಣಿನಿಯ ವ್ಯಾಕರಣದಲ್ಲಿ ಕೆಲವು ಧಾತುಗಳು ಆತ್ಮನೇ ಪದ, ಕೆಲವು ಧಾತುಗಳು ಪರಸ್ಮೈ ಪದ.
ಇನ್ನು ಕೆಲವು ಧಾತುಗಳು ಪರಸ್ಮೈ ಪದದಲ್ಲೂ ಇದೆ, ಆತ್ಮನೇಯ ಪದದಲ್ಲೂ ಇದೆ. ಆದರೆ ಮೂಲತಃ ಹಿಂದಿನ ಪಾಣಿನಿಗಿಂತ ಮುಂಚಿನ ವ್ಯಾಕರಣ ತಜ್ಞರಲ್ಲಿ ಎಲ್ಲ ಧಾತುಗಳು ಕೂಡ ಆತ್ಮನೇಯ ಪದದಲ್ಲೂ ಪರಸ್ಮೈ ಪದದಲ್ಲೂ ಇದ್ದವು. ಪಾಣಿನಿ ಮಾತ್ರ ಅದನ್ನು ಕೆಲವು ಧಾತುಗಳಿಗೆ ಸೀಮಿತವಾಗಿ ಮಾಡಿ ಆ ಒಂದು ಅರ್ಥ ವಿಶೇಷವನ್ನು ಅವನು ಕಡೆಗಣಿಸಿಬಿಟ್ಟ, ಅದನ್ನು ನಿರ್ಲಕ್ಷಿಸಿಬಿಟ್ಟ ಅಂತ ಹೀಗೆ ನಮಗೆ ಅನ್ನಿಸ್ತದೆ. ಮತ್ತು ಈಗ ಸಂಸ್ಕೃತ ಮಾತನಾಡುವವರು ಪಾಣಿನಿ ವ್ಯಾಕರಣಕ್ಕೆ ಅಂಟಿಕೊಳ್ಳದೇನೆ ಈ ಎಲ್ಲ ಧಾತುಗಳನ್ನು ಕೂಡ ಸಂದರ್ಭಕ್ಕನುಸಾರವಾಗಿ ಆತ್ಮನೇಯ ಪದದಲ್ಲೂ ಪರಸ್ಮೈ ಪದದಲ್ಲೂ ನನಗೆ ಅದರಿಂದ ಏನಾದ್ರು ಪ್ರಯೋಜನ ಇದ್ದರೆ ಆತ್ಮನೇಯ ಪದ ಪ್ರಯೋಗ ಮಾಡೋದು, ಇನ್ನೊಬ್ಬರಿಗೆ ಪ್ರಯೋಜನ ಇದ್ದರೆ ಅದರಿಂದ ಅಲ್ಲಿ ಪರಸ್ಮೈ ಪದ ಪ್ರಯೋಗ ಮಾಡುವುದನ್ನು ಹೀಗೆ ರೂಢಿಯಲ್ಲಿ ತಂದುಕೊಳ್ಬೇಕು ಎಲ್ಲರೂ ಕೂಡ. ಇಲ್ಲಿ ಪರಿತುಷ್ಯತೆ ಅಂತ ಆತ್ಮನೇಯ ಪದ ಪ್ರಯೋಗ ಇದೆ. ಹಾಗೆ ಯಾಕೆ ಪ್ರಯೋಗ ಮಾಡಿದ್ದಾನೆ? ಈ ಅಸುರ ಮೋಹಕ್ಕಾಗಿ ಹೇಳಿದ್ದು ಹೊರತು ವಾಸ್ತವಿಕ ಅಲ್ಲ ಅಂತ ಹೀಗಾದ್ರ ಅರ್ಥ. ಮುಂದೆ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ ಅಂತ ಹೀಗೆ ಮುಂದೆ ಶ್ಲೋಕ ಇದೆ. ಚತುರ್ಮುಖ ಬ್ರಹ್ಮನ ಮಗನಾದ ನಿಮ್ಮನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ ಅಂತ. ಪೃಚ್ಛಾಮಹೇ ಅಂತ ಪೃಚ್ಛಾಮಹೇ ಅಂತ ಹೇಗಾಯಿತು? ಅದು ಕೂಡ ನಾವು ಜಿಜ್ಞಾಸೆಗೆ ಒಳಪಡಿಸಬೇಕಾದಂಥ ಒಂದು ವಿಚಾರವೇ. ಅತ್ರಾಪಿ ಸಮಿತ್ಯುಪಸರ್ಗಂ ಅಂತರೇಣ ಪೃಚ್ಛತೆ ಆತ್ಮನೇಪದ ಪ್ರಯೋಗೇಣ ನಾರದಸ್ಯ ಜ್ಞಾನಂ ಚುಲುಕಜಲ ಪರಿಮಿತಂ ವ್ಯಾಸಜ್ಞಾನಂ ತು ಪ್ರಳಯ ಸಮುದ್ರವತ ಅಪರಿಮಿತ ತಾತ್ಪರ್ಯಂ ಶಬ್ದಜ್ಞೈರೇವ ವಿಜ್ಞಾಯತೆ. ಈ ಪೃಚ್ಛ ಧಾತುವಿಗೆ ಸಮ್ ಅಂತ ಉಪಸರ್ಗ ಇದ್ದಾಗ ಅದಕ್ಕೆ ಆತ್ಮನೇಯ ಪದ ಪ್ರಯೋಗ ಸಾಧ್ಯ ಆಗ್ತದೆ ಇವತ್ತಿನ ವ್ಯಾಕರಣದಲ್ಲಿ. ಆದರೆ ಸಮ್ ಅಂತ ಉಪಸರ್ಗ ಇಲ್ಲದೇ ಇದ್ದಾಗ ಆತ್ಮನೇಯ ಪದ ಪ್ರಯೋಗ ಮಾಡುವುದು ಸರಿಯಲ್ಲ. ಪೃಚ್ಛಾಮಹೆ ಅಂತ ಪ್ರಯೋಗ ಮಾಡಬಾರ್ದು. ಪೃಚ್ಛಾಮಹ ಅಂತ ಪರಸ್ಮೈ ಪದವನ್ನೇ ಪ್ರಯೋಗ ಮಾಡಬೇಕು. ಉತ್ತಮ ಪುರುಷದ ಏಕವಚನ ಪ್ರಯೋಗ ಮಾಡುವಾಗ ಪೃಚ್ಛೆ ಪೃಚ್ಛಾವಹೆ ಪೃಚ್ಛಾಮಹೆ ಬದಲಾಗಿ ಪೃಚ್ಛಾಮಿ ಪೃಚ್ಛಾವಹ ಪೃಚ್ಛಾಮಹ ಅಂತ ಪ್ರಯೋಗ ಮಾಡಬೇಕಾಗಿತ್ತು. ಸಂಬಂತು ಉಪಸರ್ಗ ಇಲ್ಲದೆ ಹೋದರೂ ಕೂಡ ಈ ಆತ್ಮನೇಯ ಪದವನ್ನು ಪ್ರಯೋಗ ಮಾಡುವುದು ಯಾಕೆ ವೇದವ್ಯಾಸರು ಮಾಡಿದ್ದಾರೆ? ಅಲ್ಲಿಯೂ ಕೂಡ ಒಂದು ಉದ್ದೇಶ ಇದೆ ಅಂತಾರೆ ಈ ವಿಜಯಧ್ವಜರು. ಅದೇನು ಉದ್ದೇಶ? ವ್ಯಾಕರಣದ ನಿಯಮಗಳನ್ನು ಮೀರುವುದರ ಉದ್ದೇಶ ಏನು ಅಂದರೆ, ಮೊದಲನೇದಾಗಿ ಮೂಲತಃ ನಾನು ಯಾವ ವ್ಯಾಕರಣವನ್ನು ಅವಲಂಬಿಸ್ತೇನೆ, ವ್ಯಾಸರು ಹೇಳ್ತಾರೆ, ವ್ಯಾಸರಾಗಲಿ ವ್ಯಾಸರ ಬಳಿಕ ಬಂದಿರುವಂತಹ ಆಚಾರ್ಯರಾಗಲಿ ಯಾವ ವ್ಯಾಕರಣವನ್ನು ಅವಲಂಬಿಸ್ತಾರೆ ಅದು ಮಹಾವ್ಯಾಕರಣ ಮೊದಲಾದದ್ದು. ಅದಕ್ಕನುಸಾರವಾಗಿ ವ್ಯಾಸರಾಗಲಿ ಆಚಾರ್ಯರಾಗಲಿ ಪ್ರಯೋಗ ಮಾಡಿರ್ತಾರೆ, ಹೊರತು ಪಾಣಿನಿಗನುಸಾರವಾಗಿ ನಾವು ಪ್ರಯೋಗ ಮಾಡಬೇಕಾದ ಅಗತ್ಯ ಇಲ್ಲ ಅನ್ನುವುದು ಅವರ ಧೋರಣೆ ಆಗಿರ್ತದೆ. ಎರಡನೇದ್ದು, ಹೀಗೊಂದು ವ್ಯಾಕರಣದ ನಿಯಮವನ್ನು ಮೀರುವುದರ ಮೂಲಕ ಒಂದೇನೋ ವೈಚಿತ್ರ್ಯವನ್ನು, ಒಂದು ವಿಶಿಷ್ಟ ಸಂಗತಿಯನ್ನು ಅಲ್ಲಿ ತೋರಿಸುವುದು ಅದರ ಉದ್ದೇಶ ಆಗಿರ್ತದೆ. ನಾರದಸ್ಯ ಜ್ಞಾನಂ ಚುಲುಕ ಜಲ ಪರಿಮಿತಂ. ನಾರದರಿಗೆ ಬಹಳ ಜ್ಞಾನ ಇದೆ, ಜ್ಞಾನ ಏನು ಕಡಿಮೆ ಇಲ್ಲ ಅವರಿಗೆ, ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡ್ತೇವೆ. ಆದರೆ ವ್ಯಾಸರ ಜ್ಞಾನದ ಎದುರಿಗೆ ಒಂದು ಚುಲುಕ, ಸಣ್ಣದೊಂದು ಕೈಯಲ್ಲಿ ಅಂಗೈಯಲ್ಲಿ ಹಾಕ್ಕೊಂಡಿರುವಂಥ ನೀರಿನಷ್ಟು, ಒಂದು ಸೌಟಿನಿಂದ, ತೀರ್ಥ ಸೌಟಿನಿಂದ, ಉದ್ಧರಣೆಯಿಂದ ಎಷ್ಟು ನೀರು ಹಾಕೊಳ್ತೇವೋ ಅಷ್ಟೇ ಜ್ಞಾನ ನಾರದರದು ವ್ಯಾಸರ ಜ್ಞಾನಕ್ಕೆ ಹೋಲಿಸಿದರೆ. ವ್ಯಾಸಜ್ಞಾನಂತೂ ಪ್ರಳಯ ಸಮುದ್ರವತ್ತು ಅಪರಿಮಿತಂ, ಪ್ರಳಯ ಸಮುದ್ರದಂತೆ ಅಪರಿಮಿತವಾದದ್ದು. ಈ ವ್ಯಾಸರ ಜ್ಞಾನ ಇತಿ ಶಬ್ದಜ್ಞೇರೇವ ಪ್ರತೀಯತೆ. ಈ ಎಲ್ಲ ಮಹತ್ವ ಶಬ್ದಶಾಸ್ತ್ರವನ್ನು ಯಾರು ಬಲ್ಲವರಾಗಿದ್ದಾರೋ ಅವರಿಗೆ ಸರಿಯಾಗಿ ತಿಳಿತದೆ. ಅದಕ್ಕಾಗಿ ಹೀಗೆ ಪ್ರಯೋಗ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ. ಇದನ್ನೇ ನಮ್ಮ ಗುರುಗಳಾದಂಥ ಹೈವದನ ಪುರಾಣಿಕಾಚಾರ್ಯರು ಕೂಡ ಬರೆದಿದ್ದಾರೆ. ಇದಲ್ಲದೇ ಈ ಆತ್ಮನೇಯ ಪದ ಪ್ರಯೋಗ ಮಾಡಿದಾಗ ಅದು ತನಗೆ ಪ್ರಯೋಜನ ಇದ್ದಾಗ ಆತ್ಮನೇಯ ಪದ, ಇನ್ನೊಬ್ಬರಿಗೆ ಪ್ರಯೋಜನ ಇದ್ದಾಗ ಪರಸ್ಮಯ ಪದ ಅಂತ ನಾವು ನೋಡಿದ್ವಿ. ಹಾಗಾದರೆ ಇಲ್ಲಿ ವ್ಯಾಸರು ಪರಸ್ಮಯ ಪದವನ್ನು ಪ್ರಯೋಗ ಮಾಡುವುದ್ರ ಬದಲು ಆತ್ಮನೇಯ ಪದವನ್ನು ಪ್ರಯೋಗ ಮಾಡಿದ್ದಾರಲ್ಲ, ಅವರಿಗೇನು ಇದರ ಉದ್ದೇಶ?
ಭಗವಂತನಿಗೆ ಇದರಿಂದ ಏನು ಪ್ರಯೋಜನ ಇದೆ ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಹೀಗೊಂದು ಅರ್ಥವನ್ನು ಊಹೆ ಮಾಡಬಹುದು. ನಾನವಾಪ್ತಮವಾಪ್ತವ್ಯಂ, ಭಗವಂತ ಯಾವ ಕೆಲಸವನ್ನು ಮಾಡುವಾಗಲೂ ಕೂಡ ಅವನಿಗೇನು ಆಗಬೇಕಾದ ಕೆಲಸ ಏನು ಇರೋದಿಲ್ಲ. ಯಾವುದಾದ್ರು ತನಗೆ ಆಗಬೇಕಾದ ಒಂದು ಯಾವುದಾದ್ರು ಪ್ರಯೋಜನ ಉದ್ದೇಶ ಇಟ್ಕೊಂಡು ಭಗವಂತ ಯಾವ ಕೆಲಸವನ್ನು ಎಂದೂ ಮಾಡೋದಿಲ್ಲ. ಆದರೂ ಕೂಡ ಇಲ್ಲಿ ಯಾಕೆ ಮಾಡ್ತಾನೆ ಭಗವಂತ ಅಂದರೆ, ಭಕ್ತರ ಪ್ರಯೋಜನ ಅನ್ನೋದು ಭಗವಂತನ ಪ್ರಯೋಜನವೇ. ಆ ದೃಷ್ಟಿಯಿಂದ ಹೀಗೆ ಮಾಡಿದ್ದಾನಷ್ಟೆ. ನಾರದರು ವ್ಯಾಸರ ಬಳಿಗೆ ಬಂದು ವ್ಯಾಸರನ್ನು ಭಾಗವತದ ರಚನೆಗೆ ಪ್ರೇರಿಸಿದರು ಅನ್ನುವಂಥ ಒಂದು ಶ್ರೇಯಸ್ಸು ನಾರದರಿಗೆ ಸಿಗಬೇಕಾಗಿದೆ. ಅದಕ್ಕಾಗಿ ಅವರು ಹೀಗೆ ಮಾಡ್ತಾರಷ್ಟೆ. ವಸ್ತುತಃ ಇದು ನಾರದರ ಪ್ರಯೋಜನ, ಅವರಿಗೆ ಶ್ರೇಯಸ್ಸು ಬರಬೇಕು. ಆದರೆ ಆ ಶ್ರೇಯಸ್ಸು ವ್ಯಾಸರು ನಾರದರಿಗೆ ಬರಬೇಕಾದ ಶ್ರೇಯಸ್ಸನ್ನು ತನ್ನ ಶ್ರೇಯಸ್ಸೇ, ಭಕ್ತನ ಕಾರ್ಯ ಅಂದರೆ ಅದು ತನ್ನ ಕಾರ್ಯನೇ ಅಂತ ತಿಳ್ಕೊಂಡು ಇಲ್ಲಿ ಆತ್ಮನೇ ಪದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಬೋದು. ಇದು ವಿಜಯಧ್ವಜರು ಹೇಳಿದ್ದು, ಅದಕ್ಕನುಸಾರವಾಗಿ ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯ ಹೇಳಿದ್ದು ಒಂದು ವ್ಯಾಖ್ಯಾನ. ಅದರ ಜೊತೆಗೆ ಹೀಗೆ ನನಗೆ ಮತ್ತೊಂದು ಅರ್ಥ ಕಾಣಿಸಿದೆ, ಅದನ್ನೇ ಈಗ ನಿಮ್ಮೆದುರಿಗೆ ಕೂಡ ಹೇಳಿದ್ದೀನಿ. ಪ್ರಕಾಶಿಕ ವ್ಯಾಖ್ಯಾನದಲ್ಲಿ, ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಹೆಚ್ಚಿನ ವಿಷಯಗಳೇನು ಕಾಣಿಸೋದಿಲ್ಲ. ಆತ್ಮನೋ ವಿಷ್ಣೋ ಭವತೀತಿ ಆತ್ಮಭವೋ ಬ್ರಹ್ಮ. ಆತ್ಮ ಅಂದರೆ ವಿಷ್ಣು, ಅವನಿಂದ ಹುಟ್ಟಿದಂಥವನು ಚತುರ್ಮುಖ ಬ್ರಹ್ಮ. ಅವನ ಮಗನೇ ಈ ನಾರದ. ಅನೇಕ ಜನ ಮಕ್ಕಳಿದ್ದಾರೆ ಚತುರ್ಮುಖ ಬ್ರಹ್ಮನಿಗೆ, ಮಾನಸಪುತ್ರರು ಅನೇಕ ಜನ ಇದ್ದಾರೆ. ಅವರಲ್ಲಿ ಒಬ್ಬ ಈ ನಾರದ ಅಂತ ಅದರ ಅರ್ಥ. ಅಸ್ಮದ್ ಅನಲಂಬುದ್ಧಿ ಕಾರಣ ಜ್ಞಾನೇ ತವ ಸಾಮರ್ಥ್ಯಂ ಅಸ್ತಿತಿ ಪ್ರದರ್ಶನಾಯ ವಿಶೇಷಣಂ. ನಮಗೇನೊಂದು ಅತೃಪ್ತಿ ಇದೆಯಲ್ಲ, ಆ ಅತೃಪ್ತಿ ಯಾಕಿದೆ ಅಂತ ಅನ್ನೋದನ್ನು ನೀನೇ ತಿಳಿಸ್ಬೇಕು. ನಿನ್ನದೇ ಸಾಮರ್ಥ್ಯ ಅದು. ತನ್ಮೂಲಂ ತ್ವಾಂ ಪೃಚ್ಛಾಮಿ ವ್ಯಾಸಸ್ಯ ಅಜ್ಞಾನ ಶಕ್ತಿ ಪ್ರತೀಯೇತೆ. ಈ ಮೂಲಕ ವ್ಯಾಸರಿಗೆ ಅಜ್ಞಾನ ಮತ್ತು ಅಶಕ್ತಿ ಎರಡು ಕಾಣಿಸ್ತಲ್ಲ ಅಂದರೆ ಅದು ಕೇವಲ ಒಂದು ವಿಡಂಬನೆಗಾಗಿ ಭಗವಂತ ಹೀಗೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇದಾದಮೇಲೆ ನಾವು ಇದೇ ಶ್ಲೋಕಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ವಿಷ್ಣು ತೀರ್ಥರು ಅಂತನ್ನೋದನ್ನು ಕೂಡ ನೋಡಬೇಕು. ಭಾಗವತಾಗತಿ ಪ್ರಕರಣ ಅಂತ ವಿಷ್ಣು ತೀರ್ಥರು ಎಲ್ಲವನ್ನೂ ಕೂಡ ಪ್ರಕರಣ ರೂಪದಲ್ಲಿ ವಿಭಾಗಿಸಿರ್ತಾರೆ ಈ ಭಾಗವತವನ್ನು. ಅದರಲ್ಲಿ ಭಾಗವತಾಗತಿ, ಹೇಗೆ ಭಾಗವತ ನಮ್ಮ ಬಳಿಗೆ ಇಳಿದು ಬಂದಿತು ಅಂತ. ಅಸ್ಮಿನ್ ಗ್ರಂಥೆ ಶ್ರೋತೃಣಾಂ ಆದರ ಜನನಾಯ, ಕೇಳುವವರಿಗೆ, ಕೇಳುವಂಥ ಶ್ರೋತೃಗಳಿಗೆ ಈ ಗ್ರಂಥದ ಬಗ್ಗೆ ಒಂದು ಶ್ರದ್ಧಾ ಹುಟ್ಟಬೇಕು. ಅದಕ್ಕಾಗಿ ಯಾವ ಗ್ರಂಥ ಇದು, ಯಾವ ಸಂದರ್ಭದಲ್ಲಿ ಇದು ಬೆಳಕಿಗೆ ಬಂದದ್ದು ಅದನ್ನೆಲ್ಲ ಇಲ್ಲಿ ತಿಳಿಸ್ತಾ ಇದ್ದಾರೆ. ವ್ಯಾಸಕಥಂ ನಾರದಂ ಪ್ರತಿ ಪ್ರಶ್ನ ಪ್ರಕಾರಂ ತಾವತ್ ದರ್ಶಯತಿ. ಸರಸ್ವತಿ ನದಿ ತೀರದಲ್ಲಿ ವ್ಯಾಸರು ಕೂತ್ಕೊಂಡಿದ್ದು, ಆನಂತರ ಅವರು ತಾವು ಮಾಡಿದ ಕೆಲಸಗಳನ್ನೆಲ್ಲ ನೆನಪು ಮಾಡಿಕೊಂಡು ತಮ್ಮ ಅತೃಪ್ತಿಯನ್ನು ಆಲೋಚನೆ ಮಾಡಿದ್ದು ಅದೆಲ್ಲವೂ ಅಲ್ಲಿ ಕೇಳಿ ಬರ್ತದೆ. ತಸ್ಮಿನ್ನೇವ ಸಮಯೇ ನಾರದ ಆಜಗಾಮ ವ್ಯಾಸೇನ ಪೂಜಿತಸ್ಸನ್ ವ್ಯಾಸಂ ಪ್ರತ್ಯುವಾಚ ತವ ಮುಖೇ ಚಿಂತಾಚಿಹ್ನಂ ದೃಶ್ಯತೆ. ಎಲ್ಲ ಕೆಲಸ ಏನೋ ಮಾಡಿದ್ದೀರಿ, ಆದರೂ ಕೂಡ ನಿಮ್ಮ ಮುಖದಲ್ಲಿ ಏನೋ ಒಂದು ಚಿಂತೆ ಕಾಣಿಸ್ತದಲ್ಲ, ಇದಕ್ಕೇನು ಕಾರಣ ಅಂತ ಹೀಗೆ ಆ ನಾರದರೇ ಕೇಳಿದರು. ಅದಕ್ಕೆ ಇವರು ಹೇಳಿದರು, ಯದ್ಯಪಿ ತ್ವಯೋಕ್ತಂ ಗುರುಸೇವಾಧ್ಯಯನಾಧಿಕಂ ವೇದ ವಿಭಾಗಕರಣೇನ ಮಂದೋಪಕರಣಂ. ನಾ ಎಲ್ಲ ಮಾಡಿದ್ದೇನೆ, ಎಲ್ಲ ಮಾಡಿಯೇ ಇದ್ದೇನೆ. ಸರ್ವಂ ಸಂಪನ್ನಮಸ್ತೇವ ತಥಾಪಿ ಮೇ ಮನೋ ನ ಪರಿತುಷ್ಯತಿ. ತನ್ಮೂಲಂ ಅಗಾಧಭೂತಂ ಆತ್ಮಭವಸ್ಯ ಬ್ರಹ್ಮಣಃ ಆತ್ಮಭೂತಂ ಶರೀರಾತ್ ಉದ್ಭೂತಂ ಉತ್ಪನ್ನಂ ತ್ವಾಂ ಪೃಚ್ಛಾಮಹೆ. ಯಾಕಂದರೆ ಈ ಕಾರಣ
ಬಹಳ ಗಹನವಾದ ಕಾರಣ. ನನಗ್ಯಾಕೆ ಅತೃಪ್ತಿ? ಬೇರೆ ಯಾರೋ ಸಾಮಾನ್ಯರಿಗೆ ಅತೃಪ್ತಿ ಆದರೆ ಆ ಅತೃಪ್ತಿಗೆ ಏನು ಕಾರಣ ಅಂತ ಅಲ್ಲಿದ್ದ ತಂದೆ ತಾಯಂದಿರು, ಗುರು ಹಿರಿಯರು ಮೊದಲಾದವರು ಆಲೋಚನೆ ಮಾಡಿಬಿಡ್ಬೋದು. ಆದರೆ ಸ್ವಯಂ ಭಗವಂತನಿಗೆ ಅತೃಪ್ತಿ ಬಂತು ಅಂದರೆ, ಅಥವಾ ಬಂತು ಅಂತ ಅವನು ತೋರಿಸ್ಕೊತಾನೆ ಅಂದರೆ, ಅವನ ಅತೃಪ್ತಿಯನ್ನು ಪರಿಹರಿಸುವವರು ಯಾರು? ಅತೃಪ್ತಿಯ ಕಾರಣವನ್ನು ಕಳೆಯುವವರು ಯಾರು? ಆದ್ದರಿಂದ ನೀವೇ ಅದನ್ನು ಹೇಳಬೇಕು ಅಂತ ಕೇಳ್ತಿದ್ದಾರೆ. ವ್ಯಾಸರು ನಾರದರನ್ನು ಕೇಳ್ತಿದ್ದದ್ದು. ಇದಕ್ಕೆ ಈಗಾಗಲೇ ನಾವು ಭಾಗವತವನ್ನು ನೋಡ್ತಾ ಬಂದಾಗ ಅದಕ್ಕೆ ಏನೇನು ಅರ್ಥಗಳಂತ ನೋಡಿ ಆಗಿದೆ. ವಿಷ್ಣು ತೀರ್ಥರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅರ್ಥವನ್ನೇನು ಹೇಳಲಿಲ್ಲ. ಇದು ಭಾಗವತ ಸಾರೋದ್ಧಾರದಲ್ಲಿ 5ನೇ ಶ್ಲೋಕ. ಮುಂದೆ 6ನೇ ಶ್ಲೋಕದ ರೂಪದಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ಇದೇ ಅಧ್ಯಾಯದ, ಭಾಗವತದ 1ನೇ ಸ್ಕಂದದ 5ನೇ ಅಧ್ಯಾಯದ 13ನೇ ಶ್ಲೋಕ ಒಂದು ಬರೋದಿದೆ. ಅಥೋ ಮಹಾಭಾಗ ಭವಾ ನಮೋಗ ಧೃಕ್ ಅಂತ, ಶುಚಿಶ್ರವಾಹ ಸತ್ಯರಥೋ ಧೃತವ್ರತಃ ಅಂತ. ಅದನ್ನು ನಾವು ಅವಾಗ ಮತ್ತೆ ಇನ್ನೊಂದು ಭಾಗವತ ಸಾರೋದ್ಧಾರದ ಶ್ಲೋಕವನ್ನು ನೋಡೋರಿದ್ದೀವಿ. ಹೀಗೆ ವ್ಯಾಸರು ಈ ಕಾರಣವನ್ನು ನೀವೇ ಹೇಳಿರಿ ಅಂತ ನಾರದರನ್ನು ಕೇಳಿದರು. ಯಾಕೆಂದರೆ ನಾರದರ ಮಹತ್ವ ಅದು. ತದ್ವಚಶ್ಚಿತ್ರಪದಂ ಸವೈ ಭವಾನ್ ವೇದ ಸಮಸ್ತ ಕುಶ್ಯಂ ಉಪಾಸಿತೋ ಯತ್ ಪುರುಷಃ ಪುರಾಣ ಪರಾವರೇಶೋ ಮನಸೈವ ವಿಶ್ವಂ ಸೃಜತ್ಯವತ್ಯತ್ತಿ ಗುಣೈರಸಂಗ. ಜಗತ್ತಿನ ಎಲ್ಲ ರಹಸ್ಯವೂ ತಮಗೆ ಗೊತ್ತಿದೆ. ಈ ತನ್ನ ಸಂಕಲ್ಪ ಮಾತ್ರದಿಂದ ಜಗತ್ತನ್ನೆಲ್ಲ ಸೃಷ್ಟಿಸಿರುವಂಥ ಭಗವಂತನನ್ನು ತಾವು ಉಪಾಸನೆ ಮಾಡಿದ್ದೀರಿ. ಸೂರ್ಯ ಎಲ್ಲ ಕಡೆ ಹೇಗೆ ಸಂಚಾರ ಮಾಡ್ತಾನೋ ಹಾಗೆ 3 ಲೋಕದಲ್ಲಿ ನೀವು ಕೂಡ ಸಂಚಾರ ಮಾಡ್ತೀರಿ. ಎಲ್ಲರ ಮನೋಗತವನ್ನು ನೀವು ಬಲ್ಲಿರಿ. ದೇವತೆಗಳು, ದೈತ್ಯರು, ಮನುಷ್ಯರು ಮೊದಲ ಎಲ್ಲ ಅಭಿಪ್ರಾಯಗಳನ್ನು ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ನೋದನ್ನು ನೀವು ಬಲ್ಲಿರಿ. ಆದರೆ ನನಗೂ ಯಾಕೆ ಅತೃಪ್ತಿಯಾಗಿದೆ ಅಂತ ನೀವೇ ಹೇಳಬೇಕಾಗಿದೆ. ನನ್ನ ಕಾರ್ಯದಲ್ಲಿ ಅವಶಿಷ್ಟವಾದದ್ದೇನು? ಸ್ನಾತಸ್ಯಮೇ ನ್ಯೂನಂ ಅಲಂ ವಿಚಕ್ಷ್ವ ಅಂತ ಈಗ ಅವ್ರು ಕೇಳಿದರು. ಅಲ್ಲಿಗೆ 7 ಶ್ಲೋಕಗಳು ಸಮಾಪ್ತ ಆಗ್ತವೆ. ಈ ಶ್ಲೋಕಗಳಲ್ಲಿರುವಂಥ ಏನಾದರೂ ವಿಶೇಷಾಂಶಗಳು, ಬೇರೆ ಬೇರೆ ವ್ಯಾಖ್ಯಾನದಲ್ಲಿ ಬಂದಿರುವಂಥ ವಿಶೇಷಾಂಶಗಳು, ಅದನ್ನೆಲ್ಲ ನಾವು ನಾಳೆ ದಿವಸ ನೋಡೋಣ. ಅದಲ್ಲದೆ ನಾರದರ ವ್ಯಕ್ತಿತ್ವದ ಕುರಿತಾಗಿ ಇಲ್ಲಿ ವ್ಯಾಸರು 1-2 ಶ್ಲೋಕಗಳಲ್ಲಿ ಹೇಳಿದರು. ಮಹಾಭಾರತದಲ್ಲಿ ಆ ನಾರದರ ವ್ಯಕ್ತಿತ್ವದ ಕುರಿತಾಗಿ ಮತ್ತಷ್ಟು ಕೆಲವು ಸಂಗತಿಗಳನ್ನು ವರ್ಣನೆ ಮಾಡ್ತಾರೆ. ಅದನ್ನು, ಆ ನಾರದರ ಮಹತ್ವ ಎಂಥದ್ದು ಅಂತ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.